ನೋಡಿ, ಈ ಜೀವಾಮೃತ ಹ್ಮ್ ಇದನ್ನ ಈ ಕಾನ್ಸೆಪ್ಟ್ ತಂದದ್ದು ಸುಭಾಷ್ ಪಾಳೇಕರ್ ಅವರು. ಹ್ಮ್ ಸುಭಾಷ್ ಪಾಳೇಕರ್ ಈ ಪುಕೋಕೋ ಮೆಥಡ್ ಏನು ಅಂತಂದ್ರೆ ಕೊಟ್ಟು ತಗೊಳ್ಳೋಂಥದ್ದು, ತಗೊಂಡದ್ದನ್ನ ಮತ್ತೆ ವಾಪಸ್ ಕೊಡೋಂಥ ಕ್ರಿಯೆ. ಅಂದ್ರೆ ಈಗ ನಾವು ಭೂಮಿಯಿಂದ ಏನು ತಗೊಂತೀವಿ ಅದನ್ನ ತಗೊಂಡದ್ದನ್ನ ಮತ್ತೆ ವಾಪಸ್ ಕೊಡಬೇಕು, ವಾಪಸ್ ಕೊಟ್ಟದ್ದನ್ನ ಮತ್ತೆ ತಗೋಬೇಕು. ಈ ಕೊಟ್ಟು ತಗೊಳ್ಳೋಂಥ ಕ್ರಿಯೆ ನಿರಂತರವಾಗಿರ್ಬೇಕು ಅಂತ ಪುಕೋಕೋ ಹೇಳಿದ್ದು. ಆ ಮೆಥಡ್ನ ಜಪಾನಿ ಸೈಂಟಿಸ್ಟ್ ಅವರು ಆ ಮೆಥಡನ್ನ ನಾವು ನಮ್ಮ ಸುಭಾಷ್ ಪಾಳೇಕರ್ ಇಂಡಿಯಾದವ್ರು ಏನು ಮಾಡಿದ್ರು ಅಂದರೆ, ಇಂಡಿಯನ್ ಅಗ್ರಿಕಲ್ಚರ್ಗೆ ಮತ್ತು ಇಲ್ಲೇ ವಾತಾವರಣಕ್ಕೆ ಅನುಗುಣವಾಗಿ ಆ ಮೆಥಡನ್ನ ಹೆಂಗೆ ಮಾಡಬಹುದು ಅಂತ ಅವ್ರು ಅಧ್ಯಯನ ಸ್ಟಾರ್ಟ್ ಮಾಡಿದರು. ಮಾಡಿ ಪರಿಚಯಿಸ್ತಾ ನೋಡ್ತಾ ಹೋದ್ರು. ಅಧ್ಯಯನದ ಮೊದಲನೇ ಹಂತದಲ್ಲಿ ಏನಾಯಿತು ಅಂದರೆ, ಮಣ್ಣಿನ ಯಥೇಚ್ಛವಾಗಿ ವಿದರ್ಭ ಪ್ರಾಂತ್ಯದಲ್ಲಿ ಅಂದರೆ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿ ಹೆಚ್ಚು ಆತ್ಮಹತ್ಯೆಗಳು ಆಗ್ತಾ ಇದ್ದು. ಹಾಗಾಗಿ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅಂತ ಸುಭಾಷ್ ಪಾಳೇಕರ್ ಅವಲೋಕನ ಮಾಡಿದಾಗ, ಅವರು ವಿದರ್ಭ ಪ್ರಾಂತ್ಯದವರೇ. ಆಗ ಅವ್ರು ಏನು ಮಾಡಿದ್ರು, ಈ ಅಗ್ರಿಕಲ್ಚರ್ ಸಿಸ್ಟಮ್ ಏನಿದೆ ಇದರ ಎಫೆಕ್ಟ್ ಇಂದ ಆತ್ಮಹತ್ಯೆಗಳು ಆಗ್ತಾ ಇದೆ ಅಂತ ಗೊತ್ತಾಯ್ತು. ಕಾರಣ ಏನು ಅಂತಂದ್ರೆ, ಇವತ್ತು ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ನಾವು 100 ರೂಪಾಯಿ ಖರ್ಚು ಮಾಡಿದ್ರೆ ನಾವಿವತ್ತು 20 ರೂಪಾಯಿನೂ ವಾಪಸ್ ತಗೊಳ್ಲಾರ್ದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ 80% ಲಾಸು, ಅಂದ್ರೆ ಹಾಕಿರೋ ದುಡ್ಡು ಬರ್ತಿಲ್ಲ. ಅದಕ್ಕೆ ನೋಡ್ತಾ ಹೋದಾಗ ಸುಭಾಷ್ ಪಾಳೇಕರ್ ಪುಕೋಕೋ ಮೆಥಡ್ ಆದ್ರೆ ನಾವ್ ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವರು ಒಂದು ತೀರ್ಮಾನ ಮಾಡಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋದ್ರು. ಅವಾಗ ಅವರು ಬುಡಕಟ್ಟು ಜನಾಂಗದವರು ಕೃಷಿ ಮಾಡ್ತಾ ಇದ್ರಲ್ಲ, ಅಲ್ಲಿ ಅಧ್ಯಯನ ಮಾಡ್ತಾ ಇರ್ಬೇಕಾರೆ ಶಿವರಾತ್ರಿ ಆದ ಹುಣ್ಣಿಮೆ ಬರುತ್ತಲ್ಲ, ಹುಣ್ಣಿಮೆ ದಿನ ಒಂದು ದೇಶೀಯ ಹಸು ಕೊಡಂತ 2 kg ಸಗಣಿ, 2 ಲೀಟರ್ ಗಂಜನ 10 ಲೀಟರ್ ನೀರಿಗೆ ಒಂದು ಮಡಿಕೆಗೆ ಹಾಕ್ಬಿಟ್ಟು ಒಂದೊಂದು ಎಕರೆಗೆ ಒಂದೊಂದು 2 ಅಡಿ ಆಳಕ್ಕೆ ಊತ ಹಾಕವ್ರಂತೆ. ಅದನ್ನ ಯುಗಾದಿ ಆದ್ಮೇಲೆ ಒಂದು ಹೊಸ ಮಳೆ ಬರುತ್ತಲ್ಲ, ಹೊಸ ಮಳೆ ಬಂದ ದಿನ ತೆಗೆದು ಅದನ್ನ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಚೆಲ್ಲಿ ಉಳುಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಅದೇನು ಅಂತ ನೋಡಿದಾಗ, ಕಾಡಿನ ಮಣ್ಣಲ್ಲಿ ಏನ್ ಜೀವಾಣುಗಳಿದ್ದು ಆ ಜೀವಾಣುಗಳು ಆ ಇದರಲ್ಲಿ ಆ ಲಿಕ್ವಿಡ್ ಅಲ್ಲಿ ಡೆವಲಪ್ ಆಗಿದ್ದು ಅಂತೆ. ಆಗ ಅವರು ಅದ್ರ ಮೂಲ ಎಲ್ಲಿ ಅಂತ ಹುಡುಕಿದಾಗ ಅದು ದೇಶೀಯ ಹಸುವಿನ ಸಗಣಿ ಅಂತ ಗೊತ್ತಾಯ್ತು.